ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 7 ವರ್ಷ ಇರುವ ಮಗುವಿಗೆ ಆಗುವಂಥ ಅಳತೆಯಲ್ಲಿ ಒಂದು ಲಾಂಗ್ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ ಹಳೆ ಸೀರೆ ತಗೊಂಡಿರೋದು, ಮತ್ತು ನಮಗೆ ಲೈನಿಂಗಿಗೆ ಬೇಕಾಗಿ ಹಳೆ ಮುಂಡಿದ್ರೆ ಅದು ತಗೊಂಡ್ರೆ ಸಾಕು. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ಟೋಟಲ್ ಆಗಿ ನಮಗೆ 2 ಮೀಟರ್ ಆಗೋಷ್ಟು ಬಟ್ಟೆ ಬೇಕು, ಲೈನಿಂಗ್ ಕೂಡ ಅಷ್ಟೇ ಬೇಕು. ಇನ್ನು ನಮಗೆ ಕಟ್ಟಿಂಗ್ ಮಾಡುವ ಫಸ್ಟಿಗೆ ನಾನಿಲ್ಲಿ ಬಾಡಿ ಪಾರ್ಟಿಗೆ ಬೇಕಾಗಿರುವ ಲೈನಿಂಗ್ ಪೀಸನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಹಳೆ ವಸ್ತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ 1/4 ಮೀಟ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಎರಡಾಗಿ ಫಸ್ಟಿಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ನಂತರ ಒಂದು ಸಲ ಕೂಡ ಫೋಲ್ಡ್ ಮಾಡಬೇಕು. ಹಾಗೆ ಟೋಟಲ್ ಆಗಿ 4 ಆಗಿ ಫೋಲ್ಡ್ ಮಾಡಬೇಕು. ಲೈನಿಂಗ್ ಬಟ್ಟೆ ಕಾಟನ್ ಬಟ್ಟೆ ತಗೊಳ್ಳಿ, ಅದು ಒಳ್ಳೆಯದು. ಈ ಥರ 4 ಆಗಿ ಫೋಲ್ಡ್ ಮಾಡಿದ ನಂತರ ನಮಗೆ ಬಾಡಿ ಪಾರ್ಟ್ನ ಲೆಂಗ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಬಾಡಿ ಪಾರ್ಟ್ನ ಲೆಂಗ್ತ್ 11 ಇಂಚು ತೆಗಿತಾ ಇದ್ದೀನಿ. ಇದರಲ್ಲಿ ಅರ್ಧ ಇಂಚು ಮೇಲೆ ಸೈಡಿನ ಹೊಲಿಗೆ ಅಂಶ, ಅರ್ಧ ಇಂಚು ಕೆಳ ಸೈಡಿನ ಹೊಲಿಗೆ ಅಂಶ, ಹಾಗೆ 11 ಇಂಚು ಈ ರೀತಿಯಲ್ಲಿ ಮಾರ್ಕ್ ಮಾಡಬೇಕು. ಅದಾದ ನಂತರ ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 2 ಇಂಚು ನೆಕ್ ಬಿಡ್ತು ತೆಗಿತಾ ಇದ್ದೀನಿ. ಇನ್ನು ನೆಕ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ 3.5 ಇಂಚು ತೆಗಿತಾ ಇದ್ದೀನಿ. ಫ್ರಂಟು ಮತ್ತು ಬ್ಯಾಕು ನಾನು ಸೇಮ್ ಲೆಂಗ್ತೇ ತೆಗಿತಾ ಇದ್ದೀನಿ. ಇದರಲ್ಲಿ ಮತ್ತು ನಮಗೆ ಬ್ಯಾಕ್ ನೆಕ್ಕು ಜಾಸ್ತಿ ಬೇಕಿದ್ದರೆ ಬ್ಯಾಕ್ ನೆಕ್ಕಲ್ಲಿ ಲೆಂಗ್ತ್ ಜಾಸ್ತಿ ತೆಗೊಳ್ಬೋದು. ಮತ್ತು ಹುಕ್ಕೋ ಏನಾದರೂ ಬೇಕಿದ್ದರೆ ನಿಮಗೆ ಇಡ್ಬೋದು ಈ ನೆಕ್ ಲೆಂಗ್ತೇ ತೆಕ್ಕೊಂಡು. ನೆಕ್ಕೀಗ ನಾನು ರೌಂಡಾಗಿ ಸ್ಟಿಚ್ ಮಾಡ್ತಾ ಇರೋದು, ರೌಂಡಾಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಶೋಲ್ಡ್ರು ನಮಗೆ 3 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಅದಾದ ನಂತರ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. ಟೇಪನ್ನು ಈ ಥರ ಸ್ಟ್ರೈಟಾಗಿ ಇಟ್ಟು 4.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೌಂಡಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. 6.5 ಇಂಚು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು, ಪ್ಲಸ್ 1.5 ಇಂಚು ನಾನು ಹೊಲಿಗೆ ಅಂಶ ತೆಗಿತಾ ಇದ್ದೀನಿ. ಇನ್ನು ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. 6 ಇಂಚು ವೇಸ್ಟ್ ಬಿಡ್ತು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ನಾನು ಈ ಫ್ರಾಕು 7 ವರ್ಷ ಇರುವ ಮಗುವಿನ ಅಳತೆಯಲ್ಲಿ ಫ್ರೆಂಡ್ಸ್ ಸ್ಟಿಚ್ ಮಾಡ್ತಾ ಇರೋದು. ಈ ಥರ ಮಾರ್ಕ್ ಮಾಡಿ ಆದಮೇಲೆ ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಇನ್ನು ನೆಕ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಈಗ ನಾವು ಒಂದು ಸೈಡಲ್ಲೇ ಮಾರ್ಕ್ ಮಾಡಿರೋದು, ಅದನ್ನು ಲೈನಿಂಗ್ ಪೀಸನ್ನು ಈ ಥರ ಇಟ್ಟು ಜಸ್ಟ್ ಕೈಯಲ್ಲಿ ಈ ಥರ ತಟ್ಟಿದರೆ ಮಾರ್ಕಿಂಗ್ ಆಚೆ ಸೈಡಿಗೆ ಕೂಡ ಬರುತ್ತೆ. ಈ ಸೇಮ್ ರೀತಿಯಲ್ಲೇ ಬ್ಯಾಕ್ ನೆಕ್ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡುವಾಗ ಬ್ಯಾಕ್ ನೆಕ್ ಲೆಂಗ್ತ್ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ತೆಕ್ಕೊಳ್ಳಿ, ಹುಕ್ಕಿಡುವುದಿಲ್ಲ ಅಂತಿದ್ದರೆ. ಇನ್ನು ನಮಗೆ ಸೀರೆಯಿಂದ ಬಾಡಿ ಪಾರ್ಟಿಗೆ ಬೇಕಾಗಿರೋದು ಕಟ್ ಮಾಡಿಕೊಳ್ಳುವ. ನಮಗೆ ಸೀರೆ ಸೆರಗಿನಿಂದ ಬೇಕಿದ್ದರೆ ಸೆರಗಿನಿಂದ ತೆಕ್ಕೊಳ್ಬೋದು ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆ. ಅದಲ್ಲ ಒಂದು ಸೈಡಿಂದ ಕೆಳಗಿನ ಸೈಡಿಗೆ ಬಾರ್ಡ್ರ್ ಬರುವ ಅಲ್ಲಿಂದ ಬೇಕಿದ್ದರೆ ಅಲ್ಲಿಂದ ಕೂಡ ತೆಕ್ಕೊಳ್ಬೋದು. ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ಅಲ್ಲಿಂದ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಾನೀಗ ಸೀರೆಯ ಕೆಳಗಿನ ಬಾರ್ಡ್ರ್ ವೇಸ್ಟ್ ಸೈಡಲ್ಲಿ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನನಗೆ ಆ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಹಾಗಾಗಿರೋ ಕಾರಣ ನಾನು ಅಲ್ಲಿಂದ ತೆಗಿತಾ ಇದ್ದೀನಿ. ಈ ಸೀರೆಯನ್ನು ಈಗ 2 ಆಗಿ ಫೋಲ್ಡ್ ಮಾಡಿದೆ. ನಂತರ ನಾನು ಒಂದು ಸಲ ಕೂಡ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 4 ಆಗಿ ಫೋಲ್ಡ್ ಮಾಡಿ ಇಡಬೇಕು. ಈ ಥರ ಫೋಲ್ಡ್ ಮಾಡಿ ಇಟ್ಟ ನಂತರ ನಾವೀಗ ಲೈನಿಂಗ್ ಬಟ್ಟೆ ಕಟ್ ಮಾಡಿ ತಗೊಂಡಿದ್ದೀವಲ್ಲ ಬಾಡಿ ಪಾರ್ಟಿಗಿರೋದು, ಅದನ್ನು ಇದರ ಮೇಲ್ಗಡೆ ಇಡಬೇಕು. ಫೋಲ್ಡೆಡ್ ಸೈಡಿಗೆ ಬರಬೇಕು. ಆ ರೀತಿಯಲ್ಲಿ ಕರೆಕ್ಟಾಗಿ ಇಟ್ಟು ಸೇಮ್ ಅಳತೆಯಲ್ಲೇ ಒಳ್ಳೆ ಬಟ್ಟೆ ಕೂಡ ಕಟ್ ಮಾಡ್ಕೊಳ್ಬೇಕು. ಸೇಮ್ ಅಳತೆ ಅಂದರೆ ಒಂದು 1/4 ಇಂಚೆಲ್ಲ ಎಕ್ಸ್ಟ್ರಾ ತಗೊಳ್ಬೇಕು ಫ್ರೆಂಡ್ಸ್. ಕರೆಕ್ಟ್ ಅದೇ ರೀತಿಯಲ್ಲಿ ಕಟ್ ಮಾಡಬಾರ್ದು. ಒಂದು 1/4 ಇಂಚು ಎಕ್ಸ್ಟ್ರಾ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಬಟ್ಟೆಯಿಂದ ನಮಗೆ ಸ್ಲೀವ್ಸು ಹಿಡಿದಿದ್ದರೆ ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ನಾನೀಗ ಈ ಒಂದು ಪೀಸು ಸ್ಲೀವ್ಸ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಸೆರಗಿನ ಸೈಡಲ್ಲಿ ಒಂದು ಗ್ರೀನ್ ಕಲರ್ ಬರ್ತಾ ಇದೆಯಲ್ಲ,
ಆ ಪೀಸನ್ನು ಇಟ್ಟು ನಾನು ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಇರೋದು. ಸ್ವಲ್ಪ ಮಾಡರ್ನ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಸ್ಲೀವ್ನ ಮೇಲೆ ಸೈಡ್ ಮಾತ್ರ ಪಫ್ ಬರೋ ರೀತಿಯಲ್ಲಿ, ಈಗ ನಮ್ಮದು ನ್ಯೂ ಮಾಡೆಲ್ ಇದೆಯಲ್ಲ ಆ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಕರೆಕ್ಟ್ ಸ್ಲೀವ್ನ ಸೆಂಟ್ರಿಗೆ ಬರೋ ರೀತಿಯಲ್ಲಿ ನಾನೀಗ ಸ್ಲೀವ್ ತೆಗಿತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಒಂದು 6 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ಮೇಲೆ ಸೈಡಲ್ಲಿ 1 ಇಂಚು ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ಆ ಒಂದು ಲೈಟ್ ಗ್ರೀನ್ ಬಂದರೆ ಕೂಡ ಸ್ಲೀವ್ ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿರೋ ಕಾರಣ ಈ ರೀತಿ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟ್ಲು 7 ಇಂಚು ನಾನೀಗ ಸ್ಲೀವಿನ ಲೆಂಗ್ತು ತೆಗಿತಾ ಇರೋದು. ಅದಾದ ನಂತರ ಒಂದು 3 ಇಂಚು ಈ ಥರ ಮಾರ್ಕ್ ಮಾಡಬೇಕು. ಇಫ್ ಮೇಲೆ ಮಾರ್ಕಿಂಗಲ್ಲಿ ಇರಲಿ, ನಮಗೆ ಕೆಳಗಿನ ಮಾರ್ಕಿಂಗ್ ಈಗ ಸ್ಲೀವ್ ಲೂಸ್ ಒಂದು 3.5 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಇಲ್ಲಿ ಮೇಲೆ ಸೈಡಲ್ಲಿ ಸೆಂಟ್ರ್ ಮಾರ್ಕಿಂಗಲ್ಲಿ ಒಂದು 5.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಿಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಈ ಸೈಡಲ್ಲಿ ಕೊಡಿ. ಅದೇ ರೀತಿಯಲ್ಲಿ ಕೆಳಗಿನ ಸೈಡಲ್ಲೂ 1.5 ಇಂಚು ಹೊಲಿಗೆ ಅಂಶ ಕೊಡಬೇಕು. ಇನ್ನು ನಾವು ಈ ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನು ಈ ರೀತಿಯಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋ ರೀತಿಯಲ್ಲಿ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಇಷ್ಟೇ ಇರೋದು ಸ್ಲೀವ್ಸಿನ ಮಾರ್ಕಿಂಗು. ಇನ್ನು ಇದನ್ನು ನಾವು ಈ ಮಾರ್ಕಿಂಗಿನ ಮೇಲ್ಗಡೆ ಕಟ್ ಮಾಡಿಕೊಳ್ಳುವ. ಕಟ್ ಮಾಡಿ ಆದಮೇಲೆ ಇದರ ಈ ಒಂದು ಸೈಡು ಜಸ್ಟ್ ಒಮ್ಮೆ ಕಟ್ ಮಾಡಿ ಮಾರ್ಕ್ ಮಾಡಿ ಇಡಿ. ಇಲ್ಲಿ ಸೆಂಟರ್ ಕೂಡ ಆ ರೀತಿಯಲ್ಲೇ ಮಾರ್ಕ್ ಮಾಡಿ ಇಡಬೇಕು. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ನಾನೀಗ 2 ಪೀಸ್ ಕಟ್ ಮಾಡಿದ್ದೀನಿ. ಫ್ರಂಟ್ ಸೈಡಿಗಿರೋದು, ಬ್ಯಾಕ್ ಸೈಡಿಗಿರೋದು ಕಟ್ ಮಾಡಿದ್ದೀನಿ. ಇಲ್ಲಿ 48 ಇಂಚು ಬಿಡ್ತಲೇ ನಾನೀಗ ಪೀಸನ್ನು ಕಟ್ ಮಾಡಿರೋದು. ಇದರಲ್ಲಿ 2 ಪೀಸ್ ಇದೆ ಫ್ರೆಂಡ್ಸ್, ಒಂದು ಫ್ರಂಟ್ ಸೈಡಿಗಿರೋದು, ಒಂದು ಬ್ಯಾಕ್ ಸೈಡಿಗಿರೋದು. ಮತ್ತು ಲೆಂಗ್ತ್ ನಾನೀಗ 24 ಇಂಚು ತಗೊಂಡಿದ್ದೀನಿ. ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಲೆಂಗ್ತ್ ತಗೊಂಡಿರೋದು. ನೀವು ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡುವಾಗ ನಿಮಗೆ ಫುಲ್ ಲೆಂಗ್ತ್, ಫ್ಲೋರ್ ಲೆಂಗ್ತ್ ಬೇಕಿದ್ದರೆ ಎಷ್ಟು ಲೆಂಗ್ತ್ ಬೇಕು ಅಂತ ನೋಡಿಕೊಂಡು ಬಟ್ಟೆ ಕಟ್ ಮಾಡ್ಕೊಳ್ಳಿ. ತುಂಬ ಲೆಂಗ್ತ್ ಬೇಡದಿದ್ದರೆ ಅಷ್ಟು ಲೆಂಗ್ತ್ ಕಡಿಮೆ ಮಾಡಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಈ ಒಂದು ಲಾಂಗ್ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇನ್ನು ನಮಗೆ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಬಾಡಿ ಪಾರ್ಟನ್ನು ತೆಗಿತಾ ಇದ್ದೀನಿ. ಒಂದು ಪೀಸನ್ನು ತೆಗೆಯುವ, ಒಂದು ಪೀಸ್ ಲೈನಿಂಗ್ ತೆಗಿಬೇಕು. ಈ ಥರ ತೆಗೆದ ನಂತರ ಈ ಬಾಡಿ ಪಾರ್ಟಿನ ಒಂದು ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು ಲೈನಿಂಗ್ ನಾವು ಮಾರ್ಕ್ ಮಾಡಿದ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ ನಾವು ರೌಂಡಾಗಿ ಮಾರ್ಕ್ ಮಾಡಿದ್ದೀವಿ, ಆ ರೀತಿಯಲ್ಲಿ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಆಚೆ ಈಚೆ ಆಗದೇ ಇರಲಿಕ್ಕೆ ನಮಗೆ ಬೇಕಿದ್ದರೆ ಜಸ್ಟ್ ಒಮ್ಮೆ ಪಿನ್ ಮಾಡ್ಬೋದು. ಈ ರೀತಿ ಪಿನ್ ಮಾಡಿದ ನಂತರ ನೆಕ್ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಕಿಗೆ ಬೇರೆ ಯಾವುದಾದ್ರೂ ಡಿಸೈನ್ ಬೇಕಿದ್ದರೆ ಮಾಡ್ಬೋದು ಫ್ರೆಂಡ್ಸ್. ಸ್ಕ್ವೇರ್ ನೆಕ್ ಬೇಕಿದ್ದರೆ ಸ್ಕ್ವೇರ್ ನೆಕ್, ವಿ ನೆಕ್ ಬೇಕಿದ್ದರೆ ವಿ ನೆಕ್, ಯಾವ ರೀತಿ ಬೇಕಿದ್ದರೂ ಮಾಡ್ಬೋದು. ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ 1/4 ಇಂಚು ಬಿಟ್ಟು ಎಕ್ಸ್ಟ್ರಾ ಸೆಂಟ್ರಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಈ ಥರ ಕಟ್ ಮಾಡಿ ತೆಗೀರಿ. ತೆಗೆದ ನಂತರ ಜಸ್ಟ್ ನೆಕ್ಕಿಗೆ ಈ ಥರ ಕಟ್ಟಿಂಗ್ ಕೊಡಬೇಕು. ಸ್ಟಿಚ್ ಕಟ್ ಆಗದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಂಗ್ ಈ ಥರ ಕೊಡಿ. ಇನ್ನು ಈ ಲೈನಿಂಗ್ ಬಟ್ಟೆಯನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ಮಗುಚಿ ಹಾಕ್ಕೊಂಡ ನಂತರ ನಮಗೆ ನೆಕ್ಕಿನ ಸೈಡಲ್ಲಿ ಬೇಕಿದ್ದರೆ ಒಂದು ಸ್ಟಿಚ್ ಮಾಡ್ಬೋದು. ನಾನೀಗ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ನಾನು ಇದಕ್ಕೆ ಒಂದು ಲೇಸ್ ಕೂಡ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಸೆಂಟ್ರಲ್ಲಿ ನೆಕ್ಕಿಗೆ ಈ ಥರ ಲೇಸು ಕೂಡ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಈ ಲೇಸು ಕೂಡ ಇಟ್ಟ ಕಾರಣ ಫ್ರಂಟ್ ನೆಕ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಂಟ್ ನೆಕ್ ಸ್ಟಿಚ್ ಮಾಡಿದ ಸೇಮ್ ರೀತಿಯಲ್ಲೇ ಬ್ಯಾಕ್ ನೆಕ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ 1/4 ಇಂಚು ಬಿಟ್ಟು ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇರೋದು. ನಂತರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟು ಲೈನಿಂಗ್ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು.
ಇನ್ನು ಶಾಲ್ಟ್ ಜಾಯಿಂಟ್ ಮಾಡಬೇಕು. ಫ್ರಂಟ್ ಸೈಡ್ನ ಹೊರ ಸೈಡಿಗೆ, ಬ್ಯಾಕ್ ಸೈಡ್ನ ಹೊರ ಸೈಡ್ ಇಟ್ಟು ಲೈನಿಂಗಿನ ಸೈಡಿಗೆ ಲೈನಿಂಗ್ ಬರೋದಿಟ್ಟಿರಿ. ಈ ರೀತಿಯಲ್ಲಿ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಬೇಕು. 2 ಸ್ಟಿಚ್ ಮಾಡ್ಕೊಳ್ಳಿ. ಆಚೆ ಸೈಡ್ ಶಾಲ್ಟ್ ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡ್ರಿಗೆ 2 ಸ್ಟಿಚ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ನೆಕ್ ಜಸ್ಟ್ ನಮಗೆ ಬೇಕಿದ್ರೆ ಒಂದು ಸ್ಟಿಚ್ ಮಾಡ್ಬೋದು. ಅಲ್ಲಿ ಕೂಡ ನನಗೆ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಸ್ಲೀವ್ಸನ್ನು ತೆಕ್ಕೊಂಡಿದ್ದೀನಿ. ನೋಡಿ, ಸ್ಲೀವ್ಸನ್ನು ತೆಕ್ಕೊಂಡು ನಮಗೆ ಫಸ್ಟಿಗೆ ಸ್ಲೀವ್ಸಿನ ಮೇಲೆ ಸೈಡು ಈ ಎಕ್ಸ್ಟ್ರಾ ಇರೋದನ್ನು ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗಿ ನಮಗೆ ಪ್ಲೀಟ್ ಇಡಲಿಕ್ಕೆ ಆಗುತ್ತೋ ಅಷ್ಟು ಚಿಕ್ಕದಾಗಿ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಪ್ಲೇಟ್ ಇಟ್ಟು ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಸ್ಲೀವಿನ ಕೆಳಗಿನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಇನ್ನು ಬಾಡಿ ಪಾರ್ಟಿಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಲೀವ್ಸಿನ ಅಲ್ಲೆಲ್ಲ ಎಕ್ಸ್ಟ್ರಾ ಬಟ್ಟೆ ಇದೆಯೋ ಅಂತ ನೋಡಬೇಕು ಫಸ್ಟಿಗೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ. ಇಲ್ಲಿ ಸ್ವಲ್ಪ ಬಟ್ಟೆ ಅಂದರೆ 1/4 ಇಂಚ್ ಆಗೋಷ್ಟು ನಾವು ಎಕ್ಸ್ಟ್ರಾ ಫಸ್ಟಿಗೆ ತೆಕ್ಕೊಂಡಿದ್ದೀವಲ್ಲ, ಆ ಎಕ್ಸ್ಟ್ರಾ ಇರೋದು ನಾನೀಗ ಕಟ್ ಮಾಡಿ ಲೆವೆಲ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಲೆವೆಲ್ ಮಾಡಿ ಆದಮೇಲೆ ನಮಗೆ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳುವ. ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ. ಎರಡು ಸ್ಲೀವನ್ನು ಕೂಡ ನಾನೀಗ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ನಾನೀಗ ತೆಕ್ಕೊಂಡಿದ್ದೀನಿ. ಇನ್ನು ನಮಗೆ ಸ್ಕರ್ಟ್ ಪಾರ್ಟನ್ನು ತೆಗೆಯುವ. ಹೊರ ಸೈಡ್ ಬರುವ ರೀತಿಯಲ್ಲಿ ಈ ಥರ ಇಡಬೇಕು. ಅದಾದ ನಂತರ ನನಗೆ ಲೈನಿಂಗ್ ಪೀಸ್ ಕೂಡ ಇಡಬೇಕು. ಲೈನಿಂಗ್ ಪೀಸು ನಾನು ಸೇಮ್ ವಿಡ್ತಲ್ಲೇ ಈಗ ಕಟ್ ಮಾಡಿ ತಗೊಂಡಿರೋದು. ಸೇಮ್ ವಿಡ್ತು, ಲೆಂತ್ ಮಾತ್ರ 3 ಇಂಚು ನಾವು ಸ್ಕರ್ಟ್ ಪಾರ್ಟಿಗೆ ತಗೊಂಡಿದ್ದೀವಲ್ಲ, ಅದರಿಂದ 3 ಇಂಚು ಕಡಿಮೆ ಮಾಡಿ ಕಟ್ ಮಾಡಿರೋದು. ವಿಡ್ತು ಸೇಮ್ ಆಗಿ ತಗೊಂಡಿದ್ದೀನಿ. ಈ ಥರ ಈಗ ನಮಗೆ ಪ್ಲೀಟ್ ಇಡುವ. ಫಸ್ಟಿಗೆ 1 ಇಂಚು ಪ್ಲೀಟ್ ಹಿಡದೆ ಸ್ಟಿಚ್ ಮಾಡಬೇಕು. ಅದಾದ ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ ಬೇಕು ಅಂತ ನೋಡಿಕೊಂಡು ಪ್ಲೀಟ್ ಇಟ್ಟು ಸ್ಟಿಚ್ ಮಾಡಬೇಕು. ನಾನಲ್ಲಿ ಸೀರೆ ಆಗಿರುವ ಕಾರಣ ಬಟ್ಟೆ ಜಾಸ್ತಿ ತೆಕ್ಕೊಂಡಿದ್ದೀನಿ, ತುಂಬ ಪ್ಲೀಟ್ ಇಡಲಿಕ್ಕೆ ಬೇಕಾಗಿ. ಹಾಗಾಗಿರೋ ಕಾರಣ ಹತ್ರದಲ್ಲಿ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರನೇ ಪೂರ್ತಿ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಾನು ಫ್ರಾಕಿನ ಬಳ್ಳಿಗೆ ಬೇಕಾಗಿ ಒಂದು ಪೀಸನ್ನು ಕಟ್ ಮಾಡಿದ್ದೀನಿ. 3 ಇಂಚು ಬಿಡ್ತು, 17 ಇಂಚು ಲೆಂಗ್ತಲ್ಲಿ ನಾನೀಗ ಇದನ್ನು ಕಟ್ ಮಾಡಿರೋದು. ಇದನ್ನು ಕೂಡ ನಮಗೊಮ್ಮೆ ಸ್ಟಿಚ್ ಮಾಡಿಕೊಳ್ಳುವ. ಈ ಥರ ಪೀಸನ್ನು ಮಡಚಿ ಇಡಬೇಕು. ಹೊರ ಸೈಡ್ ಮಡಚಿ ಇಟ್ಟು ಒಳ ಸೈಡಲ್ಲಿ ಬೇಕು ಈ ಥರ 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಲಿಕ್ಕೆ. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಇದನ್ನು ಮಗುಚಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಪೆನ್ಸಿಲ್ ಯೂಸ್ ಮಾಡಿ ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ನಾನೀಗ ಸ್ಲೀವಿನ ಲೂಸು ಅಲ್ಲಿ 3.5 ಇಂಚ್ ಬಿಟ್ಟ ನಂತರ
ಸೈಡು 1.5 ಇಂಚು ನಾವೀಗ ಹೊಲಿಗೆ ಅಂಶ ತೆಕ್ಕೊಂಡಿರೋದಲ್ಲ, ಆ 1.5 ಇಂಚು ಬಿಟ್ಟು ಚೆಸ್ಟ್ನಲ್ಲಿ ವೇಸ್ಟಿನಲ್ಲಿ 1.5 ಇಂಚು ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ವೇಸ್ಟ್ ಸೈಡಲ್ಲಿ ಬಡ್ಲಿ ಇಡಲಿಕ್ಕೆ ಮರಿಬಾರ್ದು. ಈ ಥರ ಸ್ಟಿಚ್ ಮಾಡಿ ಇಲ್ಲಿ ಸ್ಟಿಚ್ ನಿಲ್ಲಿಸಿ ನಂತರ ಹೊರ ಸೈಡಲ್ಲಿ ನಮಗೆ ಬಳ್ಳಿ ಇಡಬೇಕು. ಈ ಥರ ಬಳ್ಳಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಬಳ್ಳಿ ಅಲ್ಲಿ ಇಟ್ಟು ಲಾಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನೀಗ ಲೈನಿಂಗು ಮತ್ತು ಒಳ್ಳೆ ಬಟ್ಟೆ ಇದರಲ್ಲಿ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸೇಮ್ ವಿಡ್ತಾಗಿರುವ ಕಾರಣ ನಮಗೆ ಸೇಮ್ ವಿಡ್ತಾಗಿದ್ದರೂ ಸಪ್ರೇಟಾಗಿ ಬೇಕಿದ್ದರೆ ಸಪ್ರೇಟಾಗಿ ಕೂಡ ಸ್ಟಿಚ್ ಮಾಡ್ಬೋದು. ವೇಸ್ಟಿನ ಅಲ್ಲಿಂದ ಒಳ್ಳೆ ಬಟ್ಟೆ ಫಸ್ಟಿಗೆ ಸ್ಟಿಚ್ ಮಾಡ್ಬೋದು, ಅದಾದ ನಂತರ ಲೈನಿಂಗ್ ಬಟ್ಟೆ ಸ್ಟಿಚ್ ಮಾಡ್ಬೋದು. ಯಾವ ರೀತಿ ಬೇಕಿದ್ದರೂ ಸ್ಟಿಚ್ ಮಾಡ್ಬೋದು. ಈ ಸೇಮ್ ರೀತಿಯಲ್ಲೇ ಆಚೆ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಆಚೆ ಸೈಡು ಕೂಡ ಸ್ಟಿಚ್ ಮಾಡಿ ಆದ ಮೇಲೆ ನಮ್ಮ ಲಾಂಗ್ ಫ್ರಾಕಿನ ಫೈನಲ್ ಲುಕ್ ಈ ಥರ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನಿಮ್ಮ ಕೈಯಲ್ಲಿ ಈ ಥರದ ಓಲ್ಡ್ ಸೀರೆಯಲ್ಲಿದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕಲಿಕ್ಕೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.